ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕಾರಣದ ಇಂದಿನ ಪ್ರಮುಖ ವಿದ್ಯಮಾನಗಳೊಂದಿಗೆ ಇನ್ಸೈಟ್ ನ್ಯೂಸ್ 14. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಮಾಡಿಕೊಳ್ಳಿ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳ ರಾಜೀನಾಮೆ ವಿಚಾರ. ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಆ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರತಿನಿಧಿಗಳು ರಾಜೀನಾಮೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಅವರು ಬಹಳ ನೇರವಾಗಿಯೇ ಉತ್ತರಿಸಿದ್ದಾರೆ. ಯಾರೋ ಒಬ್ಬರು ರಾಜೀನಾಮೆ ನೀಡಿದ ಕೂಡಲೇ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಯಾವುದೇ ಧಕ್ಕೆ ಆಗಲ್ಲ, ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷದಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಅಭಿವೃದ್ಧಿ ಕೆಲಸಗಳ ಮೇಲೆ ನಾವು ಗಮನ ಹರಿಸುತ್ತಿದ್ದೇವೆ. ಈ ರಾಜೀನಾಮೆ ವಿಚಾರವನ್ನು ದೊಡ್ಡದು ಮಾಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಸೂಕ್ತ ಸಮಯದಲ್ಲಿ ಅರ್ಹರನ್ನು ನೇಮಕ ಮಾಡಲಾಗುವುದು. ಆಡಳಿತ ಯಂತ್ರ ಸುಸೂತ್ರವಾಗಿ ಸಾಗುತ್ತಿದೆ ಅನ್ನೋದು ಸಿಎಂ ಅವರ ಭರವಸೆ. ರಾಜಕೀಯ ವಲಯದಲ್ಲಿ ಚರ್ಚೆ. ಸಿಎಂ ಅವರು ಇಷ್ಟು ಸರಳವಾಗಿ ಈ ವಿಚಾರವನ್ನು ತಳ್ಳಿಹಾಕಿದ್ರೂ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಮಾತ್ರ ಬೇರೆಯದೇ ಲೆಕ್ಕಾಚಾರ ಶುರುವಾಗಿದೆ. ರಾಜೀನಾಮೆ ನೀಡಿದ ಕಾರ್ಯದರ್ಶಿಗಳ ನಡೆಯ ಹಿಂದೆ ಏನಾದರೂ ಅಸಮಾಧಾನ ಇತ್ತಾ, ಅಥವಾ ಮುಂಬರುವ ಚುನಾವಣೆಗಳ ದೃಷ್ಟಿಯಿಂದ ಈ ಬದಲಾವಣೆ ಆಗ್ತಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸಿದ್ದರಾಮಯ್ಯ ಅವರ ಈ ರಿಯಾಕ್ಷನ್ ಬಗ್ಗೆ ನೀವೇನಂತೀರಾ? ಇದು ಕೇವಲ ವೈಯಕ್ತಿಕ ನಿರ್ಧಾರವಾ ಅಥವಾ ಇದರ ಹಿಂದೆ ಏನಾದ್ರೂ ಗುಟ್ಟು ಅಡಗಿದೆಯಾ? ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ರಾಜ್ಯ ರಾಜಕಾರಣದ ಮಾಹಿತಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಶಾಸಕರು ದೆಹಲಿ ಪ್ರವಾಸ ಮಾಡಿದ್ದಾರೆ, ಸಚಿವ ಸ್ಥಾನ ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಹೋಗ್ಲಿ, ನಂದೇ ತಕರಾರಿಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅವರು ಒತ್ತಾಯ ಮಾಡಿದ್ರೆ ಮಾಡಲಿ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ. ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಸರ್, ರಾಜೇಗೌಡರಿಗೆ ಸಚಿವ ಸ್ಥಾನ ಸಿಗುತ್ತಾ ಈ ಬಾರಿ? ಹೈಕಮಾಂಡ್ ಏನ್ ಮಾಡ್ತದೆ ಅಂತ ರಾಜೀನಾಮೆ ಕೊಟ್ಟಿರತಕ್ಕಂಥ ವಿಚಾರ ಯಾರು ದಾವಣಗೆರೆಯಲ್ಲಿ ರಾಜೀನಾಮೆ ಸರ್, ನಿಮ್ಮ ರಾಜಕೀಯ ಕಾರ್ಯದರ್ಶಿ ಸಿಎಂ ನಿಮ್ಮ ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದ್ರು. ಹೌದು, ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಸರ್, ಫಲಿತಾಂಶ ಬರೋಕ್ಕೂ ಮುನ್ನವೇ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥ ಸರ್, ಕಾಂಗ್ರೆಸ್ ಈಗ ಅಲ್ಲಿ ಇನ್ನೂ ಫಲಿತಾಂಶನೇ ಬಂದಿಲ್ಲ. ಕೇಳಪ್ಪ, ಇಲ್ಲಿ ಹೈಕಮಾಂಡ್ನಿಂದ ಸೆಕ್ರೆಟರಿ ಇನ್ಚಾರ್ಜ್ ಇದ್ರು, ಅಲ್ಲಿ ವಾಸ್ ಇನ್ಚಾರ್ಜ್ ಅತಿ ದಾವಣಗೆರೆ ಬೈ ಎಲೆಕ್ಷನ್. ಅವರು ರಿಪೋರ್ಟ್ ಮೇಲೆ ಕ್ರಮ ತಗೋತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಫಲಿತಾಂಶ ಬರೋಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂತ ಇದೆ ಸರ್. ಸೋಲೆಲ್ಲ ಒಪ್ಕೊಂಡಿದ್ದೀವಿ, ಗೆಲ್ಲೋದು ನಾವೇ. ಆದರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆ. ತಲೆದಂಡ ಆದ್ರೆ ಸೋಲ್ತೀವಿ ಅಂತ ನಿನ್ನ ಪ್ರಕಾರ ಯಾರು ಸೋಲ್ತೀವಿ ಅಂತ ಯಾರು ಹೇಳಿದವರು? ನಿಮ್ಮ ಪಕ್ಷದ ಅಂದರೆ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕೆಲವು ವರಿಷ್ಠ ನಾಯಕರು ಕಾರಣ ಅಂತ ಹೇಳಿದ್ದಾರೆ. ಯಾರು? ಸಲೀಂ ಅಹಮದ್ ಹೇಳಿದಾರಲ್ಲ ಸರ್. ಹೇಳಿದ್ದ ಯಾವ ಥರ ಹೇಳಿಲ್ಲ. ನಮ್ಮವರೇ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನು ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಹೇಳಿಲ್ಲ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ವಿ ವಿಲ್ ವಿನ್.